ಎರಡನೇ ಸುತ್ತಿಗೆ ಹೋಗೋಣ. ಎರಡನೇ ಸುತ್ತಿನ ಮೊದಲ ಪ್ರಶ್ನೆ ಮೂರನೇ ತಂಡಕ್ಕೆ. ಹರಿಭಕ್ತನಾದ ಪ್ರಹ್ಲಾದ ಯಾರ ಮಗ? ಹರಿಭಕ್ತನಾದ ಪ್ರಹ್ಲಾದ ಯಾರ ಮಗ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಹಿರಣ್ಯಕಶಿಪು, ಆಯ್ಕೆ 2 ಉಗ್ರ ನರಸಿಂಹ, ಆಯ್ಕೆ 3 ಶಿವ, ಆಯ್ಕೆ 4 ಬ್ರಹ್ಮ. ಹರಿಭಕ್ತನಾದ ಪ್ರಹ್ಲಾದ ಯಾರ ಮಗ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಹಿರಣ್ಯಕಶಿಪು, ಆಯ್ಕೆ 2 ಉಗ್ರ ನರಸಿಂಹ, ಆಯ್ಕೆ 3 ಶಿವ, ಆಯ್ಕೆ 4 ಬ್ರಹ್ಮ. ಯೋಚನೆ ಮಾಡಿ ಉತ್ತರವನ್ನು ಹೇಳಿ, ಬೇಗ ಹೇಳಬೇಕು. ಆಯ್ಕೆ 1 ಹಿರಣ್ಯಕಶಿಪು. ಹರಿಭಕ್ತನಾದ ಪ್ರಹ್ಲಾದ ಹಿರಣ್ಯಕಶಿಪು ಅವರ ಮಗ. ಸರಿಯಾದ ಉತ್ತರ. 2 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಭಕ್ತ ಪ್ರಹ್ಲಾದ ಸಿನಿಮಾ ನೋಡಿದವರು ಈ ಉತ್ತರವನ್ನು ಸರಿಯಾಗಿ ಹೇಳ್ತಾರೆ. ರಾಜ್ಕುಮಾರ್ ಅವರು ನಟನೆ ಮಾಡಿರ್ತಕ್ಕಂಥ ಸಿನಿಮಾ ಇದು. ಸೊ ಎರಡನೇ ಸುತ್ತಿನ ಎರಡನೇ ಪ್ರಶ್ನೆ 4ನೇ ತಂಡಕ್ಕೆ. ಸಿ ಪಿ ರಾಧಾಕೃಷ್ಣನ್ ಅವರು ಭಾರತದ ಎಷ್ಟನೇ ಉಪರಾಷ್ಟ್ರಪತಿ? ಸಿ ಪಿ ರಾಧಾಕೃಷ್ಣನ್ ಅವರು ಭಾರತದ ಎಷ್ಟನೇ ಉಪರಾಷ್ಟ್ರಪತಿ? ನಿಮ್ಮ ಆಯ್ಕೆಗಳು: ಆಯ್ಕೆ 1 15ನೇ ಉಪರಾಷ್ಟ್ರಪತಿ, ಆಯ್ಕೆ 2 14ನೇ ಉಪರಾಷ್ಟ್ರಪತಿ, ಆಯ್ಕೆ 3 16ನೇ ಉಪರಾಷ್ಟ್ರಪತಿ, ಆಯ್ಕೆ 4 12ನೇ ಉಪರಾಷ್ಟ್ರಪತಿ. ಸಿ ಪಿ ರಾಧಾಕೃಷ್ಣನ್ ಅವರು ಭಾರತದ ಎಷ್ಟನೇ ರಾಷ್ಟ್ರಪತಿ? ನಿಮ್ಮ ಆಯ್ಕೆಗಳು: ಆಯ್ಕೆ 1 15ನೇ ರಾಷ್ಟ್ರಪತಿ, ಆಯ್ಕೆ 2 14ನೇ ರಾಷ್ಟ್ರಪತಿ, ಆಯ್ಕೆ 3 16ನೇ ರಾಷ್ಟ್ರಪತಿ, ಆಯ್ಕೆ 4 12ನೇ ರಾಷ್ಟ್ರಪತಿ. ಯೋಚನೆ ಮಾಡಿ ಉತ್ತರವನ್ನು ಹೇಳಿ. 12ನೇ ರಾಷ್ಟ್ರಪತಿ. ಸಿ ಪಿ ರಾಧಾಕೃಷ್ಣನ್ ಅವರು ಭಾರತದ 12ನೇ ಉಪರಾಷ್ಟ್ರಪತಿ. ಉತ್ತರ ತಪ್ಪಾಗಿದೆ. ನಿಮ್ಮ ಪ್ರಶ್ನೆ ಫಾಸ್ಟ್ ಮಾಡಲಾಗುತ್ತೆ. ಸಿ ಪಿ ರಾಧಾಕೃಷ್ಣನ್ ಅವರು ಭಾರತದ ಎಷ್ಟನೇ ಉಪರಾಷ್ಟ್ರಪತಿ? 14ನೇ ಉಪರಾಷ್ಟ್ರಪತಿ. ಸಿ ಪಿ ರಾಧಾಕೃಷ್ಣನ್ ಅವರು ಭಾರತದ 14ನೇ ಉಪರಾಷ್ಟ್ರಪತಿ. ತಪ್ಪಾದ ಉತ್ತರ. ಸರಿಯಾದ ಉತ್ತರ 15ನೇ ಉಪರಾಷ್ಟ್ರಪತಿ. ಇವರು ತಮಿಳುನಾಡಿನವರು. ಸಿ ಪಿ ರಾಧಾಕೃಷ್ಣನ್ ಅಂದರೆ ಚಂದ್ರಾಪುರಂ ಪೊನ್ನಸ್ವಾಮಿ ರಾಧಾಕೃಷ್ಣನ್ ಅಂತ ಇವರನ್ನು ಕರಿತೀವಿ. ಇವರು ಭಾರತದ 15ನೇ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಂಥವರು. ಸೊ ಮೊದಲ ತಂಡಕ್ಕೆ ಎರಡನೇ ಸುತ್ತಿನ ಮೂರನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಉದ್ದದ ಅಳತೆಯ ಪ್ರಮಾಣದ ಏಕಮಾನವಲ್ಲ? ಕೆಳಗಿನವುಗಳಲ್ಲಿ ಯಾವುದು ಉದ್ದದ ಅಳತೆಯ ಪ್ರಮಾಣದ ಏಕಮಾನವಲ್ಲ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಮಿಲಿಮೀಟರ್, ಆಯ್ಕೆ 2 ಸೆಂಟಿಮೀಟರ್, ಆಯ್ಕೆ 3 ಕಿಲೋಮೀಟರ್, ಆಯ್ಕೆ 4 ಗೇನು. ಕೆಳಗಿನವುಗಳಲ್ಲಿ ಯಾವುದು ಉದ್ದದ ಅಳತೆಯ ಪ್ರಮಾಣದ ಏಕಮಾನವಲ್ಲ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಮಿಲಿಮೀಟರ್, ಆಯ್ಕೆ 2 ಸೆಂಟಿಮೀಟರ್, ಆಯ್ಕೆ 3 ಕಿಲೋಮೀಟರ್, ಆಯ್ಕೆ 4 ಗೇನು. ಯೋಚನೆ ಮಾಡಿ ಉತ್ತರವನ್ನು ಹೇಳಿ. ಆಯ್ಕೆ 4 ಗೇನು. ಆಯ್ಕೆ 4 ಗೇನು ಸರಿಯಾದ ಉತ್ತರ. 2 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಸೊ ಎರಡನೇ ಸುತ್ತಿನ 4ನೆಯ ಪ್ರಶ್ನೆ ಎರಡನೆಯ ತಂಡಕ್ಕೆ. ಜಾನಕಿ ಅಮ್ಮಳ್ ಅವರು ಯಾರು? ಜಾನಕಿ ಅಮ್ಮಳ್ ಅವರು ಯಾರು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಸಸ್ಯಶಾಸ್ತ್ರಜ್ಞೆ, ಆಯ್ಕೆ 2 ನಿರೂಪಕಿ, ಆಯ್ಕೆ 3 ನಟಿ, ಆಯ್ಕೆ 4 ವೈದ್ಯೆ. ನಿಮ್ಮ ಆಯ್ಕೆಗಳು: ಆಯ್ಕೆ 1 ಸಸ್ಯಶಾಸ್ತ್ರಜ್ಞೆ, ಆಯ್ಕೆ 2 ನಿರೂಪಕಿ, ಆಯ್ಕೆ 3 ನಟಿ, ಆಯ್ಕೆ 4 ವೈದ್ಯೆ. ಜಾನಕಿ ಅಮ್ಮಳ್ ಅವರು ಯಾರು? ಉತ್ತರವನ್ನು ಯೋಚನೆ ಮಾಡಿ ಬೇಗ ಹೇಳಬೇಕು. ಆಪ್ಷನ್ 4 ವೈದ್ಯಕಿ. ಜಾನಕಿ ಅಮ್ಮಳ್ ಅವರು ವೈದ್ಯೆ. ತಪ್ಪಾದ ಉತ್ತರ. ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡ್ತೀವಿ. ಮೂರನೇ ತಂಡಕ್ಕೆ. ಜಾನಕಿ ಅಮ್ಮಳ್ ಅವರು ಯಾರು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಸಸ್ಯಶಾಸ್ತ್ರಜ್ಞೆ, ಆಯ್ಕೆ 2 ನಿರೂಪಕಿ, ಆಯ್ಕೆ 3 ನಟಿ, ಆಯ್ಕೆ 4 ವೈದ್ಯೆ. ಜಾನಕಿ ಅಮ್ಮಳ್ ಯಾರು? ಯೋಚನೆ ಮಾಡಿ ಉತ್ತರವನ್ನು ಬೇಗ ಹೇಳಬೇಕು. ನಿರೂಪಕಿ.
ಜಾನಕಿ ಅಮ್ಮಳ್ ಅವರು ನಿರೂಪಕಿ. ತಪ್ಪಾದ ಉತ್ತರ. ಸರಿಯಾದ ಉತ್ತರ ಸಸ್ಯಶಾಸ್ತ್ರಜ್ಞೆ. ಇವರು ಭಾರತದ ಮೊಟ್ಟ ಮೊದಲ ಮಹಿಳಾ ಸಸ್ಯಶಾಸ್ತ್ರಜ್ಞೆ ಜಾನಕಿ ಅಮ್ಮಳ್ ಅವರು. ಅರ್ಥ ಆಯ್ತಲ್ಲ? ಸೊ ನಿಮಗೆ ಪ್ರಶ್ನೆ, ಎರಡನೇ ಸುತ್ತಿನ 5ನೇ ಪ್ರಶ್ನೆ. 3ನೇ ತಂಡಕ್ಕೆ ಸಕ್ಕರೆ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಸಕ್ಕರೆ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಮೈಸೂರು, ಆಯ್ಕೆ 2 ಮಂಡ್ಯ, ಆಯ್ಕೆ 3 ಬಾಗಲಕೋಟೆ, ಆಯ್ಕೆ 4 ದಾವಣಗೆರೆ. ಸಕ್ಕರೆ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಮೈಸೂರು, ಆಯ್ಕೆ 2 ಮಂಡ್ಯ, ಆಯ್ಕೆ 3 ಬಾಗಲಕೋಟೆ, ಆಯ್ಕೆ 4 ದಾವಣಗೆರೆ. ಯೋಚನೆ ಮಾಡಿ, ಡಿಸ್ಕಸ್ ಮಾಡಿ ಉತ್ತರವನ್ನು ಹೇಳಿ. ಆಯ್ಕೆ 2 ಮಂಡ್ಯ. ಸಕ್ಕರೆ ನಾಡು ಎಂದು ಮಂಡ್ಯ ಜಿಲ್ಲೆಯನ್ನು ಕರೆಯುತ್ತಾರೆ. ಸರಿಯಾದ ಉತ್ತರ. ಈಗ 4ನೇ ತಂಡಕ್ಕೆ ಪ್ರಶ್ನೆ. 2ನೇ ಸುತ್ತಿನ 6ನೇ ಪ್ರಶ್ನೆ. 4ನೇ ತಂಡ. ಪ್ರಸ್ತುತ ನಮ್ಮ ಕರ್ನಾಟಕ ರಾಜ್ಯವು ಎಷ್ಟನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದೆ? ಪ್ರಸ್ತುತ ನಮ್ಮ ಕರ್ನಾಟಕ ರಾಜ್ಯವು ಎಷ್ಟನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 70, ಆಯ್ಕೆ 2 69, ಆಯ್ಕೆ 3 71, ಆಯ್ಕೆ 4 68. ಪ್ರಸ್ತುತ ನಮ್ಮ ಕರ್ನಾಟಕ ರಾಜ್ಯವು ಎಷ್ಟನೇ ಕನ್ನಡ ರಾಜ್ಯೋತ್ಸವ ಸಂಭ್ರಮಾಚರಣೆಯನ್ನು ಆಚರಿಸಿತು? ನಿಮ್ಮ ಆಯ್ಕೆಗಳು: ಆಯ್ಕೆ 1 70, ಆಯ್ಕೆ 2 69, ಆಯ್ಕೆ 3 71, ಆಯ್ಕೆ 4 68. ಯೋಚನೆ ಮಾಡಿ ಉತ್ತರವನ್ನು ಹೇಳಿ. 71. ನಮ್ಮ ಕರ್ನಾಟಕ ರಾಜ್ಯವು 71ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತಿದೆ. ಉತ್ತರ ತಪ್ಪಾಗಿದೆ. 1ನೇ ತಂಡಕ್ಕೆ ಪ್ರಶ್ನೆನ ಪಾಸ್ ಮಾಡ್ತೀವಿ. ಪ್ರಸ್ತುತ ನಮ್ಮ ಕರ್ನಾಟಕ ರಾಜ್ಯವು ಎಷ್ಟನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತಿದೆ, ಸಂಭ್ರಮಾಚರಣೆ ಮಾಡ್ತಾ ಇದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 70, ಆಯ್ಕೆ 2 69, ಆಯ್ಕೆ 3 71, ಆಯ್ಕೆ 4 68. 69. ನಮ್ಮ ಕರ್ನಾಟಕ ರಾಜ್ಯವು 69ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಸಂಭ್ರಮಾಚರಣೆ ಮಾಡುತ್ತಿದೆ. ತಪ್ಪಾದ ಉತ್ತರ. ಸರಿಯಾದ ಉತ್ತರ 70. ನಮ್ಮ ರಾಜ್ಯವು 70ನೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದೆ. ಸೊ ಪ್ರಶ್ನೆ ನಿಮಗೆ: ಜನರಿಂದ ಜನರಿಗಾಗಿ ಜನರಿಗೋಸ್ಕರ ರಚನೆಗೊಂಡ ಸರ್ಕಾರ ಎಂದು ಹೇಳಿಕೆ ನೀಡಿದ ಮೊದಲಿಗರು ಯಾರು? ಜನರಿಂದ ಜನರಿಗಾಗಿ ಜನರಿಗೋಸ್ಕರ ರಚಿತಗೊಂಡ ಸರ್ಕಾರ ಎಂದು ಹೇಳಿಕೆ ನೀಡಿದ ಮೊದಲಿಗರು ಯಾರು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಅಬ್ರಹಾಂ ಲಿಂಕನ್, ಆಯ್ಕೆ 2 ನೆಹರು, ಆಯ್ಕೆ 3 ನರೇಂದ್ರ ಮೋದಿ, ಆಯ್ಕೆ 4 APJ ಅಬ್ದುಲ್ ಕಲಾಂ. ಇನ್ನೊಂದು ಸತಿ ಆಯ್ಕೆ ಹೇಳ. ಆಯ್ಕೆ 1 ಅಬ್ರಹಾಂ ಲಿಂಕನ್, ಆಯ್ಕೆ 2 ನೆಹರು, ಆಯ್ಕೆ 3 ನರೇಂದ್ರ ಮೋದಿ, ಆಯ್ಕೆ 4 APJ ಅಬ್ದುಲ್ ಕಲಾಂ. ನೆಹರು. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ರಚಿತಗೊಂಡ ಸರ್ಕಾರ ಎಂದು ಹೇಳಿಕೆ ನೀಡಿದ ಮೊದಲಿಗರು ನೆಹರು. ತಪ್ಪಾದ ಉತ್ತರ. ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡ್ತೀವಿ. 2ನೇ ತಂಡಕ್ಕೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ರಚಿತಗೊಂಡ ಸರ್ಕಾರ ಎಂದು ಹೇಳಿಕೆ ನೀಡಿದ ಮೊದಲಿಗರು ಯಾರು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಅಬ್ರಹಾಂ ಲಿಂಕನ್, ಆಯ್ಕೆ 2 ನೆಹರು, ಆಯ್ಕೆ 3 ನರೇಂದ್ರ ಮೋದಿ, ಆಯ್ಕೆ 4 APJ ಅಬ್ದುಲ್ ಕಲಾಂ. APJ ಅಬ್ದುಲ್ ಕಲಾಂ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ರಚಿತಗೊಂಡ ಸರ್ಕಾರ ಎಂದು ಹೇಳಿಕೆ ನೀಡಿದ ಮೊದಲಿಗರು APJ ಅಬ್ದುಲ್ ಕಲಾಂ. ತಪ್ಪಾದ ಉತ್ತರ. ಸರಿಯಾದ ಉತ್ತರ ಅಬ್ರಹಾಂ ಲಿಂಕನ್. ಓಕೆ, ಪ್ರಶ್ನೆ ನಿಮಗೆ. 2ನೇ ಸುತ್ತಿನ 8ನೇ ಪ್ರಶ್ನೆ. 2ನೇ ತಂಡಕ್ಕೆ. ಕಾರ್ಲ್ ಮಾರ್ಕ್ಸ್ ಒಬ್ಬ ಡ್ಯಾಶ್. ಕಾರ್ಲ್ ಮಾರ್ಕ್ಸ್ ಒಬ್ಬ ಡ್ಯಾಶ್. ನಿಮ್ಮ ಆಯ್ಕೆಗಳು: ಆಯ್ಕೆ 1 ತತ್ವಜ್ಞಾನಿ, ಆಯ್ಕೆ 2 ವಿಜ್ಞಾನಿ, ಆಯ್ಕೆ 3 ವೈದ್ಯ, ಆಯ್ಕೆ 4 ಕವಿ. ಕಾರ್ಲ್ ಮಾರ್ಕ್ಸ್ ಯಾರು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ತತ್ವಜ್ಞಾನಿ, ಆಯ್ಕೆ 2 ವಿಜ್ಞಾನಿ, ಆಯ್ಕೆ 3 ವೈದ್ಯ, ಆಯ್ಕೆ 4 ಕವಿ. ವಿಜ್ಞಾನಿ. ಕಾರ್ಲ್ ಮಾರ್ಕ್ಸ್ ಒಬ್ಬ ವಿಜ್ಞಾನಿ. ತಪ್ಪಾದ ಉತ್ತರ. ನಿಮ್ಮ ಪ್ರಶ್ನೆಯನ್ನು 3ನೇ ತಂಡಕ್ಕೆ ಪಾಸ್ ಮಾಡ್ತೀವಿ. ಕಾರ್ಲ್ ಮಾರ್ಕ್ಸ್ ಒಬ್ಬ ಡ್ಯಾಶ್ ಅಂದರೆ ಕಾರ್ಲ್ ಮಾರ್ಕ್ಸ್ ಯಾರು? ನಿಮ್ಮ ಆಯ್ಕೆಗಳು: ಆಯ್ಕೆ ಆತ ಒಬ್ಬ ತತ್ವಜ್ಞಾನಿ,
ಆಯ್ಕೆ 2 ಆತ ಒಬ್ಬ ವಿಜ್ಞಾನಿ, ಆಯ್ಕೆ 3 ಆತ ಒಬ್ಬ ವೈದ್ಯ, ಆಯ್ಕೆ 4 ಆತ ಒಬ್ಬ ಕವಿ. ತತ್ವಜ್ಞಾನಿ. ಕಾರ್ಲ್ ಮಾರ್ಕ್ಸ್ ಒಬ್ಬ ತತ್ವಜ್ಞಾನಿ. ಸರಿಯಾದ ಉತ್ತರ, 1 ಅಂಕ ಬೋನಸ್ ಪಡೆದುಕೊಂಡಿದ್ದೀರಿ. ಪ್ರಶ್ನೆ ನಿಮಗೆ. 12ನೇ ಶತಮಾನದ ಸಾಮಾಜಿಕ ಕ್ರಾಂತಿಯ ಹರಿಕಾರ ಯಾರು? 12ನೇ ಶತಮಾನದ ಸಾಮಾಜಿಕ ಕ್ರಾಂತಿಯ ಹರಿಕಾರ ಯಾರು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಬಸವಣ್ಣ, ಆಯ್ಕೆ 2 ಗೌತಮ ಬುದ್ಧ, ಆಯ್ಕೆ 3 ಅಲ್ಲಮಪ್ರಭು, ಆಯ್ಕೆ 4 ಪುರಂದರದಾಸರು. 12ನೇ ಶತಮಾನದ ಸಾಮಾಜಿಕ ಕ್ರಾಂತಿಯ ಹರಿಕಾರ ಯಾರು? ನಿಮ್ಮ ಪಠ್ಯಪುಸ್ತಕದಲ್ಲೇ ಬರುತ್ತೆ. ನಿಮ್ಮ ಆಯ್ಕೆ: ಆಯ್ಕೆ 1 ಬಸವಣ್ಣ, ಆಯ್ಕೆ 2 ಗೌತಮ ಬುದ್ಧ, ಆಯ್ಕೆ 3 ಅಲ್ಲಮಪ್ರಭು, ಆಯ್ಕೆ 4 ಪುರಂದರದಾಸರು. ಯೋಚನೆ ಮಾಡಿ ಉತ್ತರವನ್ನು ಹೇಳಿ. ಸಮಯ ಇಲ್ಲ. ಆಪ್ಷನ್ ಸರಿ. 12ನೇ ಶತಮಾನದ ಸಾಮಾಜಿಕ ಕ್ರಾಂತಿಯ ಹರಿಕಾರ ಯಾರು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಬಸವಣ್ಣ, ಆಯ್ಕೆ 2 ಗೌತಮ ಬುದ್ಧ, ಆಯ್ಕೆ 3 ಅಲ್ಲಮಪ್ರಭು, ಆಯ್ಕೆ 4 ಪುರಂದರದಾಸರು. ಬಸವಣ್ಣ. 12ನೇ ಶತಮಾನದ ಸಾಮಾಜಿಕ ಕ್ರಾಂತಿಯ ಹರಿಕಾರ ಬಸವಣ್ಣ. ಸರಿಯಾದ ಉತ್ತರ, 2 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಕಂಗ್ರ್ಯಾಚುಲೇಷನ್. 2ನೇ ಸುತ್ತಿನ ಕೊನೆಯ ಪ್ರಶ್ನೆ 4ನೇ ತಂಡಕ್ಕೆ. ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಯಾವುದು? ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ, ಕನ್ನಡದ ಮೊದಲ ರಾಜವಂಶ ಯಾವುದು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಕದಂಬ, ಆಯ್ಕೆ 2 ಶಾತವಾಹನ, ಆಯ್ಕೆ 3 ಗಂಗರು, ಆಯ್ಕೆ 4 ಬಾದಾಮಿಯ ಚಾಲುಕ್ಯರು. ಕದಂಬ. ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಕದಂಬ. ಸರಿಯಾದ ಉತ್ತರ, 2 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಕಂಗ್ರ್ಯಾಚುಲೇಷನ್. ಇಲ್ಲಿಗೆ 2ನೇ ಸುತ್ತು ಮುಕ್ತಾಯವಾಯಿತು. 2ನೇ ಸುತ್ತಿನಲ್ಲಿ ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನು ಪಡೆದುಕೊಂಡಿದ್ದೀರಿ ನೋಡೋಣ. 2 ಸುತ್ತಿನ ಒಟ್ಟು ಅಂಕ: ಮೊದಲನೇ ತಂಡ 6 ಅಂಕಗಳನ್ನು ಪಡೆದುಕೊಂಡಿದೆ. ಕಂಗ್ರ್ಯಾಚುಲೇಷನ್. 2ನೇ ತಂಡ ಕೂಡ 6 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಕಂಗ್ರ್ಯಾಚುಲೇಷನ್. 3ನೇ ತಂಡ 7 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಕಂಗ್ರ್ಯಾಚುಲೇಷನ್. ಹಾಗೆ 4ನೇ ತಂಡ 7 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ತುಂಬ ಚೆನ್ನಾಗಿ ಉತ್ತರವನ್ನು ಹೇಳ್ತಾ ಇದ್ದೀರಿ.